ನೋಡಿ, ಇವತ್ತಿನ ದಿನ ಒಂದು ವಿಚಾರ ಮಾತಾಡಬೇಕು ಅಂತ ನನಗನ್ನಿಸ್ತು. ಏನು ಅಂದರೆ, ಇವತ್ತಿನ ದಿನದ ಊಟದ ನಾವೇನು ತಗೊಳ್ತೀವೋ, ಅಕ್ಕಿ, ಬೇಳೆ, ಎಣ್ಣೆ ಆಗಲಿ, ಅದು ಎಷ್ಟು ಶುದ್ಧವಾಗಿದೆ ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಮಾಡಿದ್ರೆ, ಇವತ್ತಿನ ದಿವಸ ಹಾಲಿಂದ ಶುರುವಾಗುತ್ತೆ. ಕಾಫಿ, ಟೀ ಏನಿದೆಯಲ್ಲ, ಅದಕ್ಕೆ ಏನು ಅಂತಂದರೆ, ಇವತ್ತಿಂದು ಹಾಲು ಏನು ನಮಗೆ ಸಿಗುತ್ತೋ ಎಲ್ಲದಕ್ಕೂ ಹಸುಗಳಿಗೆಲ್ಲ ಬಂದು ಹಾರ್ಮೋನ್ಸ್ ಇಂಜೆಕ್ಟ್ ಮಾಡಿರ್ತಾರೆ. ಹಾರ್ಮೋನ್ಸ್ ಬಂದು ಜಾಸ್ತಿ ಪ್ರೊಡ್ಯೂಸ್ ಆಗಲಿ ಅಂತ ಹೇಳಿ ಬಂದು ಜಾಸ್ತಿ ಹಾಲು ಬರಲಿ ಅಂತ ಹೇಳಿ ಇಂಜೆಕ್ಟ್ ಮಾಡ್ತಾರೆ ಹಸುಗಳಿಗೆ. ಎಷ್ಟು ಲೀಟ್ರ್ ಜಾಸ್ತಿ ಬರಬೇಕು ಅಷ್ಟು ಅವರದ್ದು ಆದಾಯ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಅದರಲ್ಲಿ ನಾವು ಹಾಲು ಪ್ರೋಟೀನ್ ಇದೆ ಅಂತ ಹೇಳಿಬಿಟ್ಟು ನಾವು ತಗೋತೀವಿ. ಆದರೆ ಅದರಲ್ಲಿ ಬೇರೆ ಇನ್ನೇನು ಈ ಥರ ಬಂದು ಇರೋದಿಲ್ಲ. ನಮಗೆ ಇನ್ನು ಹಾರ್ಮೋನ್ಸ್ ಇಂಜೆಕ್ಟ್ ಮಾಡೋದ್ರಿಂದ ಬೇರೆ ಬೇರೆ ಥರದ ಪ್ರಾಬ್ಲಮ್ಗಳೇ ನಮಗೆ ಹಾಲಿನಿಂದ ಇದೆ. ಏನು ಅಂತಂದರೆ, ಮಕ್ಕಳು ಇವತ್ತಿನ ದಿನ ಹೆಣ್ಮಕ್ಳಿಗೆ ಹೇಳಿ ಕೇಳಿ ಮುಂಚೆ ನೋಡ್ದಂಗೆ 20 ವರ್ಷಕ್ಕೆ, 18 ವರ್ಷಕ್ಕೆ, 15 ವರ್ಷದ ಮೇಲೆ ದೊಡ್ಡವರಾಗ್ತಿದ್ರು. ಈಗ ಬಂದು ಏನು ಅಂತಂತಂದರೆ 8-10 ವರ್ಷ, 12 ವರ್ಷಕ್ಕೆಲ್ಲದನ್ನು ಆಗುವಂಥ ಎಕ್ಸಾಂಪಲ್ಸ್ಗಳು ತುಂಬ ಬಂದ್ಬಿಟ್ಟಿದೆ. ಒಂದು ಹಾಲಿನ ವಿಚಾರ ತಗೊಂಡ್ರೆ, ಮತ್ತು ಇನ್ನೊಂದು ಬಂದು ನಮಗೆ ಅಕ್ಕಿ, ಬೇಳೆ, ಬೇರೆ ಎಲ್ಲದನ್ನೂ ಬಂದು ಇದೆಲ್ಲ ಏನು ಅಂತಂದರೆ ಇಂಟರ್ನಲಿ ನಮ್ಮ ಸಾರ್ವಜನಿಕರಿಗೆ, ಅಂದರೆ ಜನರಲ್ಲಾಗಿ ಯೋಚನೆ ಮಾಡಿದ್ರೆ ಈ ಅಕ್ಕಿ ಬೇಳೆನಲ್ಲಿ ಏನೇ ಮೇಲಿಂದ ಇತ್ತು ಅಂದ್ರೂ ಒಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ಆದರೆ ಇದು ಏನಾಗೋಗ್ಬಿಟ್ಟಿದೆ ಅಂತಂದರೆ, ನಮಗೆ ಎಲ್ಲದೂ ಇವಾಗ ಪೆಸ್ಟಿಸೈಡ್ಸ್ ಹಾಕ್ತಾರೆ ಬೆಳೆಯೋದಕ್ಕೆ. ಈ ಪೆಸ್ಟಿಸೈಡ್ಸ್ನಲ್ಲಿ ನಮಗೆ ಏನೆಲ್ಲ ಕೆಟ್ಟದ್ದು ಬರುತ್ತೆ ಅಂತಂತ ನಿಮಗೆ ಗೊತ್ತಿರುತ್ತೆ. ಇವತ್ತಿನ ದಿವಸ ಎಲ್ಲ ಬಂದು ನಾರ್ಮಲ್ಲಾಗೆ ಕ್ಯಾನ್ಸರ್ ಪ್ರಿಡಿಕ್ಷನ್ಸ್ಗಳು ತುಂಬ ಆಗಿಬಿಟ್ಟಿವೆ. ತುಂಬಾ ಒಂದು ಕ್ಯಾನ್ಸರ್ ಥರದ ಒಂದು ಬೇರೆ 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 ಕ್ಯಾನ್ಸರ್ಗಳು ತುಂಬಾ, ಮತ್ತು ಅದಕ್ಕೆ ಮೆಡಿಕೇಷನ್ಸ್. ಮುಂಚೆ ಇಲ್ಲಿ ಬೆಂಗಳೂರಿನಲ್ಲಿ ನೋಡ್ದಂಗೆ 1-2 ಹಾಸ್ಪಿಟ್ಲ್ ಇತ್ತು. ಇವತ್ತಿನ ದಿವಸ ಎಷ್ಟೋ ಕಡೆ ಕ್ಯಾನ್ಸರ್ನ ಟೆಸ್ಟ್ ಮಾಡೋ ಸೆಂಟರ್ಗಳು ಓಪನ್ ಆಗಿಬಿಟ್ಟಿವೆ. ಯಾಕೆ ಅಂದರೆ ಕ್ಯಾನ್ಸರ್ ಪ್ರಿಡಿಕ್ಷನ್ಸ್ಗಳು ಅಥವಾ ಯಾರು ಪೇಷಂಟ್ಸ್ಗಳು ಭಾಳಷ್ಟು ಜನ ಆಗ್ತಾಯಿದ್ದಾರೆ ಪೇಷಂಟ್ಸು, ಈ ಕ್ಯಾನ್ಸರ್ ರೋಗಿಗಳು. ಮತ್ತು ಅದಕ್ಕೆ ಆಗುವಂಥ ಒಂದು ಟ್ರೀಟ್ಮೆಂಟ್ ಏನೊಂದು ಭಯಾನಕ, ಏನು ಅಂತಂದರೆ ಪೇಯ್ನ್ಫುಲ್ ಆಗಿರೋವಂಥ ಒಂದು ಟ್ರೀಟ್ಮೆಂಟ್. ಬಂದು ಕೂದಲುಗಳು ಸದಾ ಉಳಿಯೋದಿಲ್ಲ, ಅಷ್ಟೊಂದು ಪೇಯ್ನ್ಫುಲ್ ಇದೆಲ್ಲದೂ ಕಂಪೇರ್ ಮಾಡ್ತು ಅಂತಂದರೆ, ಇದನ್ನು ಏನಂದರೆ ಜೆನೆಟಿಕಲಿ ಮಾಡಿಫಿಕೇಷನ್ ಅಂತ ಕರೀತಾರೆ. ಈ ಅಕ್ಕಿ ಮತ್ತು ಗೋಧಿ ಏನಿದೆಯಲ್ಲ, ಇದೆಲ್ಲ ಜೆನೆಟಿಕಲಿ ಮಾಡಿಫೈಡ್. ಇವಾಗ ಅದಕ್ಕೇ ಮೋದಿಜಿಯವರು ಬಂದು ನಮಗೆ ಅಮೇರಿಕಾಯಿಂದ ಏನು ಬರೋ ಅಂಥ ಫುಡ್ಗಳನ್ನು ರೆಸ್ಟ್ರಿಕ್ಟ್ ಮಾಡಿ ತಡೆ ಹಿಡಿದು ಮಾಡಬೇಕಂತ ಇದ್ದಾರೆ. ಅಮೇರಿಕನ್ ಕಾರ್ನ್ ಅಂತ ಏನು ಸಿಗುತ್ತೋ ಅವರಲ್ಲಿ ಅದು ವೇಸ್ಟ್. ಆ್ಯಕ್ಚುಲಿ ಅವರು ಜೆನೆಟಿಕಲಿ ಮಾಡಿಫೈ ಮಾಡಿಬಿಟ್ಟಿದ್ದಾರೆ. ಅಂದರೆ ಏನೋ ಅದರಲ್ಲಿರೋ ಒಳಗಡೆ ತತ್ವ ಅಥವಾ ಏನು ಅಂತಂದರೆ ಜೆನೆಟಿಕ್ಸ್ ಅಂತ ಏನು ಕರೀತಾರೆ ಇಂಗ್ಲೀಷ್ನಲ್ಲಿ, ಅದನ್ನು ಮಾಡಿಫೈ ಮಾಡಿಬಿಟ್ಟಿರ್ತಾರೆ. ಅದರಿಂದ ನಮಗೆ ಕೆಟ್ಟದೇ ಹೊರತಾಗಿ ತಿನ್ನಬೇಕಾದ್ರೆ ಚೆನ್ನಾಗೇ ಇರುತ್ತೆ. ಆದರೆ ಅದ್ರ ಒಳಗಡೆ ಇರೋದು ಏನಿದೆಯಲ್ಲ ಎಲ್ಲ ಥರನೂ ಏನು ಅಂತಂದರೆ ಜೆನೆಟಿಕಲಿ ಮಾಡಿಫೈಡ್. ಇನ್ನೊಂದು ಆ್ಯಂಟಿಬಯೋಟಿಕ್ಸ್ ಇರೋವಂಥ ತತ್ವ ಅದರಿಂದ ಹೇಳಿ ಕೇಳಿ ಎಲ್ಲದೂ ಈ ಮೈದಾ. ಮುಂಚೆ ನಮಗೆ ನಮ್ಮ ಪೂರ್ವಜರು ತಿಂತಾ ಇದ್ದಿದ್ದು ಮಿಲೆಟ್ಸ್ ಅಂತ ಹೇಳಿ. ನಾವು ಅದನ್ನು ಹಿಂದೆ ಹೋಗಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತು ಅಂತಂದರೆ, ನಮ್ಮಲ್ಲಿ ಈ ಗೋಧಿ, ಅಕ್ಕಿ, ಮೈದಾ ಅನ್ನೋದು ಇರಲೇ ಇಲ್ಲ. ಈ ಮೈದಾ ಬಂದ್ಬಿಟ್ಟು ಈ ಮಿಲೆಟ್ಸ್ನ ಪೂರ್ತಿ ಎಲ್ಲ ತೆಗೆದುಬಿಟ್ಟಿದೆ. ಮಿಲೆಟ್ ನಮಗೆ ಹೇಳಿ ಕೇಳಿ ಮುಂಚಿನಿಂದನೂ ಬರ್ತಾಯಿದ್ದಿದ್ದು, ಸುಮಾರು ಸ್ವತಂತ್ರ ಪೂರ್ವದಿಂದನೂ ಇದ್ದಿದ್ದು ಮಿಲೆಟ್ಸು ನಮ್ಮ ಒಂದು ಇದರಲ್ಲಿ ಇದ್ದಿದ್ದು. ಈಗಲೂ ಮಲೆನಾಡಿಗೆ ಹೋದರೆ ಬಿಸಿಲಿನಲ್ಲಿ ಏನು ತಿನ್ನಬೇಕು ಅನ್ನೋದಿರುತ್ತೆ, ಆಮೇಲೆ ಚಳಿಗಾಲದಲ್ಲಿ ಏನು ತಿನ್ನಬೇಕು, ಮಳೆಗಾಲದಲ್ಲಿ ಏನು ತಿನ್ನಬೇಕು. ಅದೇ ಥರ ಇಲ್ಲಿ ಏನಾದ್ರು ನಾವು ಆ ಥರ ಯೋಚನೆ ಮಾಡ್ತೀವ? ಎಲ್ಲರೂ ಒಂದು ಮೆಕ್ಯಾನಿಕಲ್ ಲೈಫ್ನಲ್ಲಿ ಫಿಟ್ ಆಗಿಬಿಟ್ಟಿದ್ದೀವಿ. ಅದರಿಂದ ಏನು ಅಂತಂದರೆ ಸ್ವಲ್ಪ ಚೇಂಜಸ್ ಮಾಡ್ಕೊಳಕ್ಕಾಗತ್ತಾ, ಮಿಲೆಟಿಗೆ ಚೇಂಜ್ ಓವರ್ ಆಗೋಕ್ಕಾಗತ್ತಾ, ಅಥವಾ ಏನು ಚೇಂಜಸ್ ನಿಧಾನಕ್ಕೆ ಮಾಡ್ಕೊಳಕ್ಕಾಗುತ್ತೆ ಅನ್ನೋದೊಂದು ನಾವು ಯೋಚನೆ ಮಾಡಿದ್ರೆ ಏನಾದ್ರು ಒಂದು ಆಗ್ಬೋದು. ನಾವು ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ.